ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪಾ ಅಂತ ಹೇಳಿದ್ರೆ, ಮುಖ್ಯವಾಗಿ ಇದು ಹೆಣ್ಮಕ್ಳಿಗೆ. ಏನಪ್ಪಾ ಅಂತ ಹೇಳಿದ್ರೆ, ನೋಡಿ, ನಮ್ಮ ಪರ್ಸನಾಲಿಟಿ ಇದೆಯಲ್ಲ, ಎಷ್ಟೋ ಜನ ಹೆಣ್ಮಕ್ಳು ನನಗೆ ಕಾಲ್ ಮಾಡಿದವರೆಲ್ಲ ಹೇಳೋದೇನಪ್ಪಾ ಅಂತ ಹೇಳಿದ್ರೆ, ನನ್ ಗಂಡ ನನ್ಗೆ ಟೈಮ್ ಕೊಡಲ್ಲ, ನನ್ ಗಂಡ ನಂಗೆ ಕಾಳಜಿ ಕೊಡಲ್ಲ ಅಂತ. ಆದ್ರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಮ್ಮಲ್ಲಿ ಏನ್ ಇರಲ್ವೋ ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತೀವಿ ಆಚೆ ಕಡೆ. ಅದನ್ನೇ ನಾವು ನಮ್ಮಲ್ಲಿ ತಗೊಳ್ತಾ ಹೋದ್ರೆ ನಾವು ಅದನ್ನ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ. ಎಷ್ಟೋ ಜನ ಹೆಣ್ಮಕ್ಳು ನಾನು ಏನ್ ಮಾಡಿದ್ರು ನನ್ ಗಂಡ ನನ್ಗೆ ಅಟ್ರಾಕ್ಟೇ ಆಗಲ್ಲ, ನನ್ನನ್ನ ಮಾತಾಡ್ಸೋದೇ ಇಲ್ಲ, ನನಗೆ ಕಾಳಜಿ ಕೊಡಲ್ಲ, ನನ್ಗೆ ಟೈಮ್ ಕೊಡಲ್ಲ ಅಂತ. ಆದ್ರೆ ನಾನ್ ಇವತ್ತು ನಿಮ್ಗೊಂದು ಟಿಪ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ನೀವು ಯಾರನ್ನ ಬೇಕಾದ್ರೂ ಮ್ಯಾಗ್ನೆಟ್ ರೀತಿ ಆಕರ್ಷಿಸ್ಬೋದು. ಆದ್ರೆ ಮುಖ್ಯವಾಗಿ ನಮ್ಮ ಇಲ್ಲಿ ಫೋಕಸ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಸಂಗಾತಿ. ನಮ್ಮ ಸಂಗಾತಿಯನ್ನ ಹೇಗೆ ನಮ್ಮ ಕಡೆ ಸೆಳೆಯೋದು ಅಂತ. ನೋಡಿ, ಗಂಡು ಮಕ್ಕಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಅಟ್ರಾಕ್ಷನ್ ಏನಪ್ಪಾ ಅಂತ ಹೇಳಿದ್ರೆ, ನಾವೆಲ್ಲ ಅನ್ಕೋತೀವಿ ಅದಿಷ್ಟ ಆಗಲ್ಲ ಅಂತ. ಆದ್ರೆ ಇಂಡಿಪೆಂಡೆಂಟ್ ಅಂದ್ರೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಅಂತಲ್ಲ, ಎಮೋಷನಲಿ ಇಂಡಿಪೆಂಡೆಂಟ್ ಅಂತ. ಗಂಡು ಮಕ್ಕಳು ತುಂಬಾನೇ ಲಾಜಿಕಲ್ ಥಿಂಕರ್ಸ್. ಯಾಕಂತ ಹೇಳಿದ್ರೆ ಅವರಿಗೆ ನೀವು ಏನೇ ಹೋಗಿ ಪ್ರಾಬ್ಲಮ್ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತಿಲ್ಲ. ಈ ಪ್ರಾಬ್ಲಮ್ ಇದೆ, ಇದಕ್ಕೆ ಸೊಲ್ಯೂಷನ್ ಕೊಡು ಅಂತ ಹೇಳಿದ್ರೆ ಅವರು ದೇ ಆರ್ ಅ ವೆರಿ ಗುಡ್ ಸೊಲ್ಯೂಷನ್ ಗಿವರ್ಸ್. ಆದ್ರೆ ಅವ್ರ ಹತ್ರ ನಾವೇನ್ ಮಾಡ್ತೀವಿ, ಹೆಣ್ಮಕ್ಳು ವಿ ಆರ್ ವೆರಿ ಎಮೋಷನಲ್. ನಮ್ಮ ಬ್ರೈನ್ ಹೇಗೆ ವೈರ್ ಆಗಿರುತ್ತಪ್ಪ ಅಂತ ಹೇಳಿದ್ರೆ, ನಮ್ಗೆ ಎಲ್ಲವೂ ಭಾವನೆ ಮೂಲಕನೇ ಎಕ್ಸ್ಪ್ರೆಸ್ ಮಾಡ್ಬೇಕು. ನಾನು ನಿನ್ನ ತುಂಬಾ ಪ್ರೀತಿ ಮಾಡ್ತೀನಿ, ನಂಗೆ ಟೈಮ್ ಕೊಡು. ನಮ್ಗೊಂದು ಸಣ್ಣ ಹೂ ತಂದ್ಕೊಟ್ರು ಕೂಡ ನಾವು ಅದನ್ನ ಸೆಲೆಬ್ರೇಟ್ ಮಾಡ್ತಾ ಹೋಗ್ತೀವಿ. ಆದ್ರೆ ಗಂಡು ಮಕ್ಕಳು ಹಾಗಲ್ಲ. ಅದಕ್ಕೆ ಹೇಳ್ತಾರಲ್ವಾ, ವಿಮೆನ್ ಆರ್ ಫ್ರಮ್ ವೀನಸ್, ಮೆನ್ ಆರ್ ಫ್ರಮ್ ಮಾರ್ಸ್ ಅಂತ. ಸೊ ಹಾಗಾಗಿ ನಮ್ಮ ಬ್ರೈನ್ ಬೇರೆ ರೀತಿ, ನಮ್ಮ ಸೈಕಾಲಜಿ ಬೇರೆ ರೀತಿ, ಗಂಡು ಮಕ್ಳು ಸೈಕಾಲಜಿ ಬೇರೆ ರೀತಿ. ಅವರಿಗೆ ಈ ಎಮೋಷನಲ್ ಇಂಡಿಪೆಂಡೆನ್ಸ್ ತುಂಬಾ ಇಷ್ಟ ಆಗ್ತಾ ಇರತ್ತೆ. ಯಾರು ತುಂಬಾನೇ ಕಂಪ್ಲೇಂಟ್ ಮಾಡ್ತಾ ಹೋಗ್ತಾರೆ, ಮನೆ ಹಾಗಿದೆ, ಅಲ್ಲಿ ಹಿಂಗಿದೆ, ನಾನ್ ಹಿಂಗ್ ಮಾಡ್ದೆ, ಹಂಗ್ ಮಾಡ್ದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಇಷ್ಟ ಆಗಲ್ಲ. ಯಾಕಂತ ಹೇಳಿದ್ರೆ ದಿನ ಇಡೀ ಕಷ್ಟಪಟ್ಟು ಕೆಲಸ ಮಾಡಿ ಬಂದಿರ್ತಾರೆ. ಯಾಕಂತ ಹೇಳಿದ್ರೆ ಮನೆಗೆ ಬಂದ ತಕ್ಷಣ ನಾವ್ ಯಾವಾಗ ಕಂಪ್ಲೇಂಟ್ ಮಾಡ್ತಾ ಹೋಗ್ತೀವೋ ಅದು ಅವ್ರಿಗೊಂದು ನ್ಯಾಗಿಂಗ್ ಟ್ರೇಟ್ಸ್ ಅನ್ನ ತೋರಿಸ್ತಾ ಹೋಗುತ್ತೆ. ಮತ್ತೆ ನಮ್ಮನ್ನ ನಾವು ಯಾವಾಗ ಅಚ್ಚುಕಟ್ಟಾಗಿ ಇಟ್ಕೋತೀವೋ ಖಂಡಿತವಾಗ್ಲೂ ಅವ್ರೊಂದೇ ಅಲ್ಲ, ನಿಮ್ಮನ್ನ ಎಲ್ರು ನೋಡ್ತಾ ಹೋಗ್ತಾರೆ. ಎಷ್ಟೋ ಜನ ಹೆಣ್ಮಕ್ಳನ್ನ ನಾನು ನೋಡಿದೀನಿ, ಚಿಪ್ಟ್ ಆಫ್ ನೈಲ್ ಪಾಲಿಶ್ ಆಗಿರುತ್ತೆ. ಇದೆಲ್ಲವೂ ಕೂಡ ನಿಮ್ಮನ್ನ ನೀವು ಸೆಲ್ಫ್ ಲವ್ ನೋಡ್ಕೋತಾ ಇಲ್ಲ ಅಂತ. ಇದರ್ ಒಂದು ಸಿಂಪಲ್ ಆಗಿ ನೇಲ್ ಕಟ್ ಮಾಡ್ಕೊಂಡಿದ್ರು ಪರವಾಗಿಲ್ಲ, ಆದ್ರೆ ಚಿಪ್ಟ್ ಆಫ್ ನೈಲ್ ಪಾಲಿಶ್ ಅನ್ನ ಲ್ಯಾಕ್ ಆಫ್ ಮೇಂಟೆನೆನ್ಸ್ ಅಂತ ತೋರ್ಸುತ್ತೆ. ಯಾವಾಗ್ಲೂ ಅಷ್ಟೇ, ನಾವು ನೋಡಿ ಎಷ್ಟೋ ಸತಿ ಎಷ್ಟೋ ಸತಿ ನಮಗ್ ಬೇಜಾರಾದಾಗೂ ನಮ್ಮ ಕೈಯನ್ನ ನೋಡ್ಕೊಂಡಾಗ, ಇಟ್ ಇಸ್ ವೆಲ್ ಗ್ರೂಮ್ಡ್ ಆದಾಗ ನಮಗ್ ಗೊತ್ತಿಲ್ಲದ ಹಾಗೆ ನಮ್ಗೆ ಏನೋ ಒಂದು ಸಂತೋಷವನ್ನ ಕೊಡ್ತಾ ಹೋಗುತ್ತೆ. ಕೈಗೆ ಕೊಬ್ಬರೆಣ್ಣೆ ಹಚ್ಚೋದಾಗಿರ್ಬೋದು, ಕೈಯನ್ನ ಚೆನ್ನಾಗಿ ಮೇಂಟೈನ್ ಮಾಡೋದು ನೋಡಿ. ಮುಖ ಒಂದೇ ಜಾಗದಲ್ಲ, ನಮ್ಮ ಕೈ ಕೂಡ ಏಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ಕೈಯನ್ನ ಮೇಂಟೈನ್ ಮಾಡೋದಾಗಿರ್ಬೋದು, ಕೂದಲನ್ನ ಮೇಂಟೈನ್ ಮಾಡೋದಾಗಿರ್ಬೋದು, ದೇಹದ ಗಾತ್ರವನ್ನ ಮೇಂಟೈನ್ ಮಾಡೋದಾಗಿರ್ಬೋದು. ನೋಡಿ, ಯಾರು ಫಿಟ್ ಆಗಿರ್ತಾರೋ ಅವ್ರನ್ನ ನಾವು ಸೀರಿಯಸ್ ಆಗಿ ತಗೋತೀವಿ. ನಮ್ಮ ದೇಹದ ಗಾತ್ರವನ್ನ ನೋಡಿ ಜನ ನಮ್ಮನ್ನ ಸೀರಿಯಸ್ ಆಗಿ ತಗೋತಾರೆ. ನಾವ್ ಯಾವಾಗ ಫಿಟ್ ಆಗಿರ್ತೀವೋ ಜನ ನಮ್ಮನ್ನ ಸೀರಿಯಸ್ ಆಗಿ ತಗೋತೀವಿ. ಈಗ ನೋಡಿ, ಆರ್ಮಿ ಆಫೀಸರ್ಸ್ ಆಗಿರ್ಬೋದು, ನೇವಿ ಆಗಿರ್ಬೋದು, ಮಿಲಿಟರಿಲಿ ಇರೋದಾಗಿರ್ಬೋದು, ಫಿಟ್ ಆಗಿರೋ ಪೊಲೀಸ್ ಆಫೀಸರ್ ಆಗಿರ್ಬೋದು, ನೋಡ್ತಿದ್ದಂಗೆ ನಮಗ್ ಗೊತ್ತಿಲ್ಲದಾಗೆ ಸಬ್ ಕಾನ್ಶಿಯಸ್ಲಿ ನಮ್ಗೆ ಅವ್ರು ನೋಡಿದ ತಕ್ಷಣ ಗೌರವ ಕೊಡ್ಬೇಕು ಅನ್ಸುತ್ತೆ. ಸೊ ಅಲ್ವಾ, ಫಿಟ್ ಆಗಿರೋರ್ನ ನೋಡಿದ್ರೆ ನಮಗೆ ಅವರನ್ನ ಸೀರಿಯಸ್ ಆಗಿ ತಗೋಬೇಕು ಅಂತ ಅನ್ಸುತ್ತೆ ಅಲ್ವಾ. ಸೊ ಹಾಗಾಗಿ ಫಿಟ್ನೆಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟು. ನಾವು ಮದ್ವೆಗಿಂತ ಮುಂಚೆ ಎಷ್ಟು ನಮ್ಮ ಬಗ್ಗೆ ನಾವು ಕಾಳಜಿ ತಗೋತಾ ಇರ್ತೀವಿ. ಸದಾ ಕನ್ನಡಿ ಮುಂದೆ ನಿಂತಿರ್ತೀವಿ, ನಮ್ಮ ಮುಖಕ್ಕೆ ಏನಾದ್ರೂ ಪ್ಯಾಕ್ ಹಾಕೋದಾಗಿರ್ಬೋದು, ದೇಹವನ್ನ ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದು, ಇದೆಲ್ಲವನ್ನು ಮಾಡ್ತಾ ಇರ್ತೀವಿ. ಆದ್ರೆ ಮದುವೆ ಆದ ಕೂಡ್ಲೆ ಗಂಡ ಮಕ್ಕಳು ಅಂತ ನಮ್ಮ ಎಲ್ಲ ಅಟೆನ್ಷನ್ ಅನ್ನ ಅವ್ರಿಗೆ ಕೊಟ್ಬಿಡ್ತೀವಿ. ಆದ್ರೆ ನಿಮ್ಮನ್ನ ನೀವು ಮೇಂಟೈನ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ನಿಮ್ಮನ್ನೇ ನೀವು ಪ್ರೀತಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಿಮ್ ಸಂಗಾತಿ ನಿಮ್ನ ಹೆಂಗ್ ಪ್ರೀತಿಸ್ತಾರೆ ಅಲ್ವಾ. ಹಾಗಾಗಿ ನಿಮ್ಮನ್ನ ನೀವು ತುಂಬಾನೇ ಪ್ರೀತಿಯಾಗಿ ನೋಡ್ಕೊಳ್ತಾ ಹೋಗಿ. ಮತ್ತೆ ಮುಖಕ್ಕೆ ಒಂದು ಮಾಯಿಶ್ಚರೈಸರ್ ಹಚ್ಚೋದಾಗಿರ್ಬೋದು, ಚೆನ್ನಾಗಿ ನಿಮ್ಮ ಬಾಡಿಯನ್ನ ಹೈಡ್ರೇಟ್ ಮಾಡೋದಾಗಿರ್ಬೋದು, ದಿನಕ್ಕೆ ಅಟ್ಲೀಸ್ಟ್ 8 ರಿಂದ 10 ಗ್ಲಾಸ್ ನೀರನ್ನ ಕುಡಿಯೋದಾಗಿರಬಹುದು, ಬೆಳಗ್ಗೆ ಎದ್ದ ಕೂಡ್ಲೆ ಬಾದಾಮಿಯನ್ನ ನೆನ್ಸ್ಕೊಂಡು ತಿನ್ನೋದಾಗಿರ್ಬೋದು. ಸಣ್ಣ ಸಣ್ಣ ವಿಷಯಗಳು ನಿಮ್ಮನ್ನ ನೀವು ಕಾಳಜಿ ತಗೋತಾ ಹೋದ್ರೆ ಎದುರುಗಡೆ ಇರೋರಿಗೆ ಆ ಎನರ್ಜಿಯನ್ನ ರೇಡಿಯೇಟ್ ಮಾಡ್ತಾ ಹೋಗ್ತೀರಾ. ನೀವ್ ಯಾರನ್ನು ಪ್ರೀತಿ ಮಾಡು ಅಂತ ಕೇಳೋ ಅವಶ್ಯಕತೆನೇ ಇಲ್ಲ ಕಣ್ರಿ. ನಿಮ್ಮನ್ನ ನೀವು ಅಟೆನ್ಷನ್ ಕೊಟ್ಕೊಂತ ಹೋಗ್ತಿದ್ದಾಗ್ಲೇ ಎಲ್ಲರಿಗೂ ಆ ವೈಬ್ರೇಷನ್ ಹೋಗ್ತಾ ಹೋಗುತ್ತೆ, ನಿಮ್ಮನ್ನ ನೋಡ್ಕೋತಾ ಹೋಗ್ತಾರೆ. ಮತ್ತೆ ಆದಷ್ಟು ಬ್ಯುಸಿಯಾಗಿರಿ. ಯಾವಾಗ ನೀವು ಬ್ಯುಸಿ ಆಗಿರ್ತೀರಾ, ನಿಮ್ಮ ಮೈಂಡ್ ಆಕ್ಯುಪೈ ಆಗಿರುತ್ತೋ, ಅದ್ರಲ್ಲೂ ಎಸ್ಪೆಷಲಿ ಗಂಡ್ ಮಕ್ಳಿಗೆ ಅವರಿಗೆ ಪರ್ಸ್ಯೂಡ್ ಮಾಡಿ ಅಭ್ಯಾಸ. ಅವ್ರಾಗೆ ಅವ್ರು ಫೋನ್ ಮಾಡ್ಬೇಕು, ಅವ್ರಾಗೆ ಅವ್ರು ಮೀಟ್ ಮಾಡ್ಬೇಕು, ಇದೆಲ್ಲವೂ ಅವ್ರಾಗೆ ಅವ್ರು ಮಾಡಿದ್ರೇನೆ ಚಂದ. ನಾವ್ ಯಾವಾಗ ನನ್ಗೆ ಸಿಗು, ನನ್ನ ಮೀಟ್ ಮಾಡು, ನನ್ಗೆ ಅದ್ ಮಾಡು ಇದ್ ಮಾಡು ಅಂತ ಹೋಗ್ತೀವೋ ನಮ್ಗೆ ಕಾನ್ಸಂಟ್ರೇಷನ್ ಅನ್ನ ಕೊಡ್ತಾ ಹೋಗಲ್ಲ, ಪ್ರೀತಿಯನ್ನ ಕೊಡ್ತಾ ಹೋಗಲ್ಲ. ಅದ್ರ ಬದಲಾಗಿ ಅದನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಹೋಗಿ. ನಿಮ್ಮನ್ನ ನೀವು ಬಿಸಿಯಾಗಿ ಇಟ್ಕೊಳ್ಳೋದು ಅಂತ ಹೇಳಿದ್ರೆ ಎಲ್ರು ಸಿಹಿ ಹೋಗಿ ಅಂತ ಹೇಳ್ತಾ ಇಲ್ಲ.
ಬುಕ್ಸ್ ಓದೋದಾಗಿರ್ಬೋದು, ನಿಮ್ಮ ಫೇವ್ರೆಟ್ ಸೀರೀಸ್ ಅನ್ನ ನೋಡೋದಾಗಿರ್ಬೋದು, ಸೆಲ್ಫ್ ಇಂಪ್ರೂವ್ಮೆಂಟ್ ಮಾಡೋದಾಗಿರ್ಬೋದು, ಒಂದು ಹೊಸ ಕೋರ್ಸ್ ಅನ್ನ ಕಲಿಯೋದಾಗಿರ್ಬೋದು, ಇಂಥದೆಲ್ಲ ಮಾಡ್ತಾ ಹೋಗಿ. ಮತ್ತೆ ನೋಡಿ, ಯಾವತ್ತೂ ಅಷ್ಟೇ ಬರೀ ಬ್ಯೂಟಿ ಒಂದೇ ಅಟ್ರಾಕ್ಷನ್ ಆಗಲ್ಲ. ಈಗ ಪರ್ಫ್ಯೂಮ್ ಬಾಟ್ಲ್ ನೋಡ್ತೀವಿ, ಚೆನ್ನಾಗಿರುತ್ತೆ, ಅದನ್ನ ಕುಡಿದು ಬಿಡ್ತೀವ? ಇಲ್ಲ ಅಲ್ವಾ? ಸೊ ಅದನ್ನ ನೋಡಕ್ಕೆ ಚೆನ್ನಾಗಿರುತ್ತೆ ಹೊರತು ಮನುಷ್ಯನ ಇಂಟೆಲೆಕ್ಚುಯಲ್, ಅದನ್ನೇ ಹೇಳ್ತಾರೆ ಸೇಪಿಯೋ ಸೆಕ್ಷುಯಲ್ ಅಂತ ಹೇಳಿ. ಎಷ್ಟೇ ಜನಕ್ಕೆ ಯಾರೇ ಆಗಿರ್ಲಿ ನೋಡಕ್ ಚೆನ್ನಾಗಿದ್ರು ಚೆನ್ನಾಗಿದ್ದಾರೆ ಅಂತ ನಾವು ಸುಮ್ಮನೆ ಆಗ್ಬಿಡ್ತೀವಿ. ಆದ್ರೆ ತಲೆ ಒಳಗಡೆ ಏನಿರುತ್ತೋ ಅದು ತುಂಬಾ ಅಟ್ರಾಕ್ಷನ್ ಆಗುತ್ತೆ. ಹೊಸದಾಗಿ ಬಿಸ್ನೆಸ್ ಸ್ಕಿಲ್ ಅನ್ನ ಕಲಿಯೋದಾಗಿರ್ಬೋದು, ಒಂದು ಹೊಸ ಲ್ಯಾಂಗ್ವೇಜ್ ಅನ್ನ ಕಲಿಯೋದಾಗಿರ್ಬೋದು, ಹೇಗೆ ಮನೆಯನ್ನ ಇಟ್ಕೊಳ್ಳೋದಾಗಿರ್ಬೋದು, ಹೇಗೆ ನಮ್ಮ ಮಾನಸಿಕವಾಗಿ ಇಟ್ಕೊಳ್ಳೋದಾಗಿರ್ಬೋದು, ಈ ಯಾವ್ದಾದ್ರು ಒಂದು ಹೊಸ ಸ್ಕಿಲ್ ಅನ್ನ ಕಲಿತಾನೆ ಹೋಗ್ತಾ ಇರಿ. ನಿಮ್ಮನ್ನ ನೀವು ಅಪ್ಡೇಟ್ ಮಾಡ್ಕೋತಾ ಹೋಗಿ. ನೋಡಿ, ನಿಮ್ಮ ರಿಲೇಶನ್ಶಿಪ್ 5% ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್ ರಿಲೇಶನ್ಶಿಪ್ ಏನಪ್ಪಾ ಅಂತ ಹೇಳಿದ್ರೆ ನಿಮ್ ಜೊತೆ ನಿಮ್ಗೆ ಇರ್ತಕ್ಕಂಥ ಸಂಬಂಧ. ಹಾಗಾಗಿ ಯಾರಿಗೂ ಅಷ್ಟೊಂದು ಇಂಪಾರ್ಟೆನ್ಸ್ ಅನ್ನ ಕೊಡಬೇಡಿ. ನಿಮ್ಮನ್ನ ನೀವು ಚೆನ್ನಾಗಿ ಇಟ್ಕೊಳ್ಳಿ. ನೀವು ಚೆನ್ನಾಗಿದ್ರೆ ಎಲ್ರು ಚೆನ್ನಾಗಿರ್ತಾರೆ. ಒಂದು ಮೋಸ್ಟ್ ಸಕ್ಸಸ್ಫುಲ್ ಮ್ಯಾರೇಜಿಗೆ ಏನಪ್ಪಾ ಸೂತ್ರ ಅಂತ ಹೇಳಿದ್ರೆ, ನಾನು ಖುಷಿಯಾಗಿರ್ತೀನಿ, ನನ್ನ ಸಂಗಾತಿನೂ ಖುಷಿಯಾಗಿರ್ತಾರೆ, ನಾವಿಬ್ರು ಜೊತೆಯಲ್ಲಿ ಇದ್ದಾಗ ಖುಷಿಯಾಗಿರ್ತೀವಿ. ಆ ಫೋಕಸ್ ಅನ್ನ ತೆಗೆದು ಇವತ್ತೇ ನಿಮ್ಮ ಮೇಲೆ ಫೋಕಸ್ ಹಾಕೊಳ್ಳಿ. ನನಗೆ ಕಮೆಂಟ್ ಅಲ್ಲಿ ಹೇಳಿ ಎಷ್ಟು ಚೇಂಜಸ್ ಆಯ್ತು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.